ಕನ್ನಡ ಮಾತೃಭಾಷೆ ಗೌರವಿಸಬೇಕು. ಸಿಮೆಂಟ್ ಮಂಜು. ಪ್ರತಿ ಹಳ್ಳಿಯಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸುವ ಪ್ರಯತ್ನವಾಗಬೇಕು. ಮಾತೃಭಾಷೆಯನ್ನ ಮರೆಯದೆ ಅನ್ಯ ಭಾಷೆಯನ್ನ ಗೌರವಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ತಾಲೂಕಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಲವು ಮಹನೀಯರು ಸಾಹಿತಿಗಳ ಪರಿಶ್ರಮದಿಂದ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸಹಕಾರಿಯಾಗಿದೆ. ಕನ್ನಡ ಪುಸ್ತಕಗಳಲ್ಲಿ ಭಾಷೆಯ ಕುರಿತು ಪಠ್ಯಗಳನ್ನು ಓದಿದಾಗ ಕನ್ನಡ ಭಾಷೆ ಬಗ್ಗೆ ಅರಿವು ಮೂಡುತ್ತದೆ. ಇತ್ತೀಚೆಗೆ ಇಂಗ್ಲಿಷ್ ವ್ಯಾಮೋಹದಿಂದ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಹಳ್ಳಿಗಳಲ್ಲಿರುವ ಹಲವು ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವುದು ವಿಪರ್ಯಾಸ. ಕನ್ನಡ ಪರ ಸಂಘಟನೆಗಳ ಹೋರಾಟವೂ ಪ್ರಯೋಜನವಾಗಿಲ್ಲ. ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಕನ್ನಡ ಶಾಲೆ ಮತ್ತು ಭಾಷೆ ಉಳಿಸಲು ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಇನ್ನು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ, ಇಂದು ನಾವು ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಹಿಂದೆ ಹಲವಾರು ದಾರ್ಶನಿಕರು ಮತ್ತು ಹೋರಾಟಗಾರರ ತ್ಯಾಗ, ಬಲಿದಾನ ಅಡಗಿದೆ. ಆಲೂರು ವೆಂಕಟರಾಯರು ಬಿತ್ತಿದ ಬೀಜ, ಕುವೆಂಪುರವರು ಹಾಡಿದ ರಾಷ್ಟ್ರಗೀತೆ ಮತ್ತು ಲಕ್ಷಾಂತರ ಜನರ ಹೋರಾಟದ ಫಲವಾಗಿ ಕನ್ನಡ ಭಾಷೆ ಭದ್ರ ಬುನಾದಿ ಸಿಕ್ಕಿದೆ. ಜಾತಿ ಮತ ಮೀರಿ ನಾವೆಲ್ಲರೂ ಒಂದಾಗಿ ಕನ್ನಡಿಗರಾಗಿ ಬಾಳೋಣ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಬಿಇಒ ಎಜಿ ಕೃಷ್ಣಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಮುಖ್ಯಾಧಿಕಾರಿ ಮಂಜುನಾಥ್, ಸದಸ್ಯರಾದ ಧರ್ಮ, ಅಬ್ದುಲ್ ಕುದ್ದೂಸ್, ಹರೀಶ್, ಸಂದೇಶ್, ಕರ್ವೆ ಅಧ್ಯಕ್ಷ ನಟರಾಜ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಶರ್ ಅಹಮದ್, ತಾಲೂಕಾ ನೌಕರ ಸಂಘದ ಅಧ್ಯಕ್ಷ ವರದರಾಜ್ ಇತರರು ಉಪಸ್ಥಿತರಿದ್ದರು. ತಂಡದ ನಾಯಕ ಲೋಹಿತ್ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವ ರಕ್ಷೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ಇವರನ್ನ ಹಿಂಬಾಲಿಸಿಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಮಕ್ಕಳ ತಂಡ ಆಗಮಿಸುತ್ತಿದ್ದು, ತಂಡದ ನಾಯಕ ಪೃಥ್ವಿ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವ ರಕ್ಷೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ತಂಡದ ನಾಯಕ ಪುಣ್ಯ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವ ರಕ್ಷೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಧ್ವಜಗೌರವ ರಕ್ಷೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ತಂಡ ಆಗಮಿಸುತ್ತಿದ್ದು, ತಂಡದ ನಾಯಕಿ ಕೀರ್ತನ ನಾಯಕತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಕನ್ನಡ ಧ್ವಜಕ್ಕೆ ಮೊಹಮ್ಮದ್ ಸುಜಿತಾ ರವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶ್ರೀ ರಾಜೇಶ್ ರವರು, ಉಪ ವಿಭಾಗಾಧಿಕಾರಿಗಳು ಇವರೆಲ್ಲರನ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ತಾಹಿರಾ ಬೇಗಂ ಮೇಡಮ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಹಾಗೂ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನಿಮ್ಮ ಒಂದು ಸೇವೆ ಸಿಗುವಂತಾಗಲಿ ಅಂತ ಹಾರೈಸ್ತಾ ತಾಲೂಕು ರಾಷ್ಟ್ರ ವೇದಿಕೆಗೆ ಬೇರೆ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಇಂಗ್ಲಿಷ್ ಬೇಕು, ನಾವು ಬೇಡ ಅಂತ ನಾನು ಹೇಳಿ ಇಷ್ಟಪಡಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳುಗಳಿಗೆ ಕನ್ನಡವನ್ನು ಸ್ಪಷ್ಟವಾಗಿ ಕಲಿಸಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಪ್ರತಿಯೊಬ್ಬರು ಕೂಡ ಕನ್ನಡ ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಪದಗಳನ್ನ ಸೇರ್ಕೊಂಡ್ರೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇವತ್ತು ಆಗೋಗಿದೆ. ಈ ನಿಟ್ಟಿನಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಹಲವಾರು ಮಹನೀಯರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಮಹನೀಯರುಗಳ ಇತಿಹಾಸಗಳನ್ನ ನಮ್ಮ ಮಕ್ಕಳುಗಳು ಪುಸ್ತಕದ ಮುಖಾಂತರ ಓದಬೇಕು. ಕನ್ನಡ ಪುಸ್ತಕಗಳನ್ನ ಅತಿ ಹೆಚ್ಚು ಓದಿದಾಗ ಕನ್ನಡದ ಉಚ್ಚಾರಣೆ ಅತಿ ಸ್ಪಷ್ಟವಾಗಿ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಹೇಳ್ತಾ, ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ದಯವಿಟ್ಟು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕನ್ನಡ ಶಾಲೆ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ನಾವು ರಾಜಕೀಯ ಮಾಡೋ ಭರದಲ್ಲಿ ಕನ್ನಡ ಶಾಲೆಗಳನ್ನ ಎಲ್ಲೋ ಒಂದ್ ಕಡೆ ಮರಿತಾ ಇದೀವಿ. ನಾವು ದಿನೇ ದಿನೇ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗಿ ನಾವು ಇಲ್ಲಿ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯ ಶಾಲೆಯಲ್ಲಿ ಸರಿ ಇಲ್ಲದೆ ಎಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಉಳಿಸ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಉಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಕನ್ನಡಕ್ಕೋಸ್ಕರ ಹಲವಾರು ಸಂಘಟನೆಗಳು ಕರ್ನಾಟಕದಲ್ಲಿ, ನಮ್ಮ ಆಲೂರು ಕೂಡ ಕನ್ನಡ ಪರ ಸಂಘಟನೆಗಳು ದಿನನಿತ್ಯ ಹೋರಾಟವನ್ನು ಮಾಡ್ತದೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂತ ಈ ಒಂದು ಸುಂದರ ನಾಡು, ಶಿಲ್ಪ ಕಲೆಗಳ ಬೀಡು ಕನ್ನಡ ರಾಜ್ಯವನ್ನ ಕಟ್ಟುವುದಂತ ಹಲವಾರು ಮಹನೀಯರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ, ಕನ್ನಡವನ್ನ ನಾವೆಲ್ಲರೂ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ, ನಮ್ಮ ಮನೆಯಲ್ಲಿ ಕನ್ನಡವನ್ನ ಮಾತಾಡೋಣ, ಕನ್ನಡಕ್ಕೆ ಗೌರವವನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ತಾಲೂಕು ಆಡಳಿತದಿಂದ ನಾವು ಇಂದು ಸಂಭ್ರಮದಿಂದ ಆಚರಿಸುತ್ತಿರುವ ಈ ದಿನದ ಹಿಂದೆ ಹಲವಾರು ದಾರ್ಶನಿಕರು ಮತ್ತು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಅಡಗಿದೆ. ಬ್ರಿಟಿಷರ ಆಳ್ವಿಕೆಯ ನಂತರ ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆಯಾದಾಗ ಕನ್ನಡ ಮಾತನಾಡುವ ಪ್ರದೇಶಗಳು ಬಾಂಬೆ, ಮದ್ರಾಸ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಚೆದುರಿ ಹೋಗಿದ್ದವು. ಈ ಚೆದುರಿದ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸಿ ಒಂದೇ ಸುರಿನುಡಿ ತರಲು ನಾಡಿನ ಹಿರಿಯರು ಸಂಕಲ್ಪ ಮಾಡಿದರು. ಆಲೂರು ವೆಂಕಟರಾಯರಂತಹ ಹಿರಿಯರು ಬಿತ್ತಿದ ಬೀಜ, ಕುವೆಂಪುರವರಂತಹ ರಾಷ್ಟ್ರಕವಿಗಳು ಹಾಡಿದ ಗೀತೆ ಮತ್ತು ಲಕ್ಷಾಂತರ ಜನರ ಹೋರಾಟದ ಫಲವಾಗಿ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ನಂತರ 1973ರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಸಾರ್ಥಕ ಹೆಸರನ್ನು ನೀಡಿ ನಮ್ಮೆಲ್ಲರ ಆಶಯವನ್ನು ಈಡೇರಿಸಲಾಯಿತು. ಈ ಐತಿಹಾಸಿಕ ಏಕೀಕರಣಕ್ಕೆ ಕಾರಣರಾದ ಎಲ್ಲ ಮಹನೀಯರಿಗೂ ಈ ವೇದಿಕೆಯ ಮೂಲಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕರ್ನಾಟಕ ಹಲವು ವೈಶಿಷ್ಟ್ಯಗಳ